ಅದು ಒಡೆದ್ರೆ ಜೋಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಷ್ಟೊತ್ತಾದ್ರೂ ನಿನ್ನಿಂದ ಒಂದು ಕಾಲ್ ಇಲ್ಲ. ಇಷ್ಟೊತ್ತಿಗೆ ಒಂದು ಸಣ್ಣದಾದ್ರೂ ಬಿರ್ಗಾಳಿ ಹೇಳ್ಬೇಕಾಗಿತ್ತಲ್ವಾ? ಅಖಾಡ ರೆಡಿ ಇದೆ, ಎಲ್ಲ ವ್ಯವಸ್ಥೆನೂ ಆಗಿದೆ. ನಾನು ಅನ್ಕೊಂಡಿದ್ದ ಪ್ಲಾನ್ ಖಂಡಿತ ಆಗತ್ತೆ. ನಥಿಂಗ್ ಟು ವರಿ. ನಾಳೆ ಆಸ್ಪತ್ರೆಯಲ್ಲಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಲ್ಲ, ಎಲ್ಲ ವ್ಯವಸ್ಥೆನೂ ಅದ್ಭುತವಾಗಿ ಆಗಿರ್ಬೇಕಲ್ಲ. ನೀನು ಕೂಡ ನಿಮ್ಮಪ್ಪನ ಹುಟ್ಟುಹಬ್ಬಕ್ಕೆ ರೆಡಿ ಆಗ್ತಿದ್ಯಾ ತಾನೆ? ಇಷ್ಟೆಲ್ಲ ಇದ್ರೂ ಹೇಗೆ ಫಲಿತಾಂಶ ಕೊಡ್ತೀಯ ತಾರ? ಅಲ್ಲೇ ನೀನ್ ನನ್ನನ್ನ ಮಿಸ್ಟೇಕ್ ಮಾಡ್ಕೊಂಡಿರೋದು. ದಿಸ್ ಇಸ್ ತಾರಾ, ನಯನ್ತಾರ. ಗುರಿ ಇಟ್ಮೇಲೆ ಹಕ್ಕಿ ಕಣ್ಣಿಗೆ ಹೊಡೆಯೋಳು. ಒಳ್ಳೆ ರಿಸಲ್ಟ್ ತರೋ ಹುಚ್ಚು ಅತಿಯಾಗೇ ಇದೆ. ನಾಳೆ ಬರ್ತ್ಡೇ ಫಂಕ್ಷನ್ ನಡೆಯಲ್ಲ, ಅದ್ರ ಬದ್ಲಿಗೆ ನಾನ್ ಬರ್ದಿರೋ ಸೀನ್ ನಡೆಯುತ್ತೆ. ನಾಳೆ ಬೆಳಗ್ಗೆನೆ ನಿನಗ್ ಗುಡ್ ನ್ಯೂಸ್ ಬರುತ್ತೆ. ಓಕೆ, ನಂಬ್ತೀನಿ. ಹಲೋ ಡಾಕ್ಟ್ರೆ, ಏನ್ ಹಾಗೆ ನೋಡ್ತಿದ್ರ? ಇಲ್ಲಿ ಒದ್ದಾಡ್ತಿರೋದ್ ಕಾಣಿಸ್ತಿಲ್ವಾ? ಬಂದ್ ಹೆಲ್ಪ್ ಮಾಡ್ಬೇಕಪ್ಪ. ಬೆಳಗ್ಗೆ ಈ ತರ ಹೆಲ್ಪ್ ಮಾಡೋ ಕಷ್ಟ ಎಲ್ಲ ಬೇಡಪ್ಪ ನಮ್ಗೆ. ಹಲೋ ಸರ್, ಓವರಾಗೆಲ್ಲ ಯೋಚನೆ ಮಾಡ್ಬೇಡಿ, ಇಲ್ಲಿರೋ ಹುಕ್ ಹಾಕಿ ಸಾಕು. ನಿಜವಾಗ್ಲೂ ಅಷ್ಟೇನಾ? ಅಯ್ಯೋ ಕೃಷ್ಣ, ಬನ್ನಿ ಬೇಗ. ಕೃಷ್ಣ ಅಲ್ಲ ರೀ, ಕರ್ಣ. ಹೆಸರು ಹೇಳದ್ ನಿಮ್ಗೆ? ಆಯ್ತು ಪ್ಲೀಸ್ ಬನ್ನಿ, ಲೇಟ್ ಆಗ್ತಿದೆ. ನಾನ್ ಹತ್ರ ಬಂದ್ರೆ ಇನ್ನೂ ಲೇಟ್ ಆಗುತ್ತೆ. ಅಪ್ಪದಿಂದ ದೂರ ಇರಬೇಕು. ದೊಡ್ಡವ್ರು ಹೇಳಿದ್ದಾರೆ, ಗೊತ್ತಿಲ್ಲ ನಿಮ್ಗೆ? ಮೊದ್ದು ಅಲ್ಲಿ ಎಲ್ರು ಕಾಯ್ತಾ ಇದಾರೆ, ಸುಮ್ಮನೆ ಬನ್ರಿ. ಆಯ್ತು ರೀ, ಬಂದಿರಿ, ಮುಗಿದ್ ನಮ್ ಕತೆ. ಮಾಡಿರ್ ಕರ್ಣ, ಬಿ ಸ್ಟ್ರಾಂಗ್. ಕೆಲ್ಸದ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು. ಕಾನ್ಸಂಟ್ರೇಟ್. ನೋ ಕರ್ಣ, ಲೇಟ್ ಆಗ್ತಿದೆ, ಬೇಡ. ಫೋಕಸ್ ಕರ್ಣ, ಫೋಕಸ್. ಏನ್ ಹಾಗೆ ಗೊಣುತ್ತಾ ಇದ್ದೀರಾ? ಹುಕ್ ಆಗಿದ್ದಾಯ್ತಾ? ಹಲೋ ಡಾಕ್ಟ್ರೇ, ಏನಾಗಿದೆ ನಿಮ್ಗೆ? ಆಗೋದಕ್ಕೆ ನೇಂದ್ರಿ ಉಳ್ಕೊಂಡಿದೆ. ಅಂದ್ರೆ 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 ಮುದ್ದು, ಏನಾಗಿದೆ ನಿಮ್ಗೆ? ಈ ತರ ಕೆಲಸ ಕೊಡಬೇಡಿ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದೆ ತಾನೇ? ಈಗ ನನ್ನ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಏನ್ ಮಾಡ್ತೀರಾ? ಜೋರ ಕಿರಿಸ್ತೀನಿ. ಆಮೇಲೆ ನನ್ಗೆ ಹೀಗೆಲ್ಲ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತೀನಿ. ಇಂಥ ಹಿತವಾದ ಹತ್ತಿನ ಟಾರ್ಚರ್ ಅಂತ ಹೇಳೋದಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮ್ಗೆ? ಹಲೋ ಸರ್, ಇದು ಆಷಾಢ ಮಾಸ, ಹೋಗ್ಲಿ ಬಿಡು. ಇಬ್ರು ಒಟ್ಟಿಗೆ ಇರ್ಲಿ ಅಂತ ಅಜ್ಜಿ ಒಂದ್ ಚಾನ್ಸ್ ಕೊಟ್ಟಿದ್ದಾರೆ. ಅದನ್ನ ಮಿಸ್ಯೂಸ್ ಮಾಡೋದ್ ಗೊತ್ತಾದ್ರೆ ಮತ್ತೆ ನನ್ನ ತವ್ರ ಮನೆಗೆ ಓಡಿಸ್ತಾರ. ಈಗ ಹೇಳಿ, ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಕೋರ್ಟ್ ಹೋಗ್ತೀರಾ ಅಥವಾ ಸೆಲೆಬ್ರೇಷನ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀರಾ? ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಸ್ವಲ್ಪನೂ ಮಾನವೀಯತೆನೇ ಇಲ್ವಾ? ಮಾನವೀಯತೆ ಕೇಳೋದಕ್ಕೆ ಈ ಶಬ್ದ ಚೆನ್ನಾಗಿದೆ, ಆದರೆ ಈ ಪದಕ್ಕೆ ನನ್ನ ಶಬ್ದಕೋಶದಲ್ಲಿ ಜಾಗ ಇಲ್ಲ ಕಣ. ಅವತ್ತು ನೀನೇನಂದೆ? ಇವಳು ಬದಲಾಗ್ತಾ ಇದ್ದಾಳೆ, ಎಲ್ಲರೂ ಬದಲಾಗ್ತಾ ಇದ್ದಾರೆ, ನೀವು ಮಾತ್ರ ಯಾಕೆ ಬದಲಾಗ್ತಿಲ್ಲ ಅಂದ್ಯಲ್ಲ. ನೋಡು, ಅದಕ್ಕೆ ನಾನು ಬದಲಾದೆ. ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದರೂ ಇವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದ? ಇಲ್ಲ ತಾನೆ?
ನಾನು ಹೇಳಿದ್ದನ್ನ ಕೇಳ್ಕೊಂಡು ಮೂಲೆಯಲ್ಲಿ ಕೂರ್ತಾ ಇದ್ಲು. ಪಾಪ ನಾನು ಹೋಗ್ಲಿ ಅಂತ ಸುಮ್ಮನಾಗಿದ್ದೆ. ಆದರೆ ನಾನೇ ಸಾಕಿದ್ಬೇಕು ನನ್ನನ್ನೇ ಕಚ್ತಾ ಇದ್ರೆ ನಾನು ಎಷ್ಟು ದಿನ ಅಂತ ಸುಮ್ಮನೆ ಇಲ್ಲ. ಅದಕ್ಕೆ ನೀನು ತುಂಬ ಕೇಳ್ಕೊಂಡಿದ್ದಕ್ಕೆ ನಾನೀಗ ಬದಲಾಗಿದ್ದೀನಿ. ಫಲಿತಾಂಶ ನಿಮ್ಮ ಕೈಲಿ. ಅವ ನೀವ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ನಾನು ಕಾಯ್ತಾ ಇದ್ದೆ ನೀನು ಯಾಕೆ ಇದು ಬಾಯ್ಬಿಟ್ಟಿಲ್ಲ ಅಂತ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇದೆಲ್ಲ ಶುರುವಾಗಿದ್ದೆ ನೀನು ಈ ಮನೆಗೆ ಬಂದ ಮೇಲೆ. ಇವಳು ಕಿವಿಲಿ ಪುಂಗಿ ಊದಿದ್ದೆ ನೀನು. ಅಲ್ಲಿವರೆಗೂ ಇವಳು ನನ್ನ ಕಾಲು ಕಸದ ಥರ ಬಿದ್ದಿದ್ಲು. ಇವಳಿಗೆ ಕಾರ್ ಕಲ್ಸೋದೇನೋ, ಇವಳನ್ನ ಕರ್ಕೊಂಡು ಹೊರಗಡೆ ಓಡಾಡೋದೇನೋ, ಇವಳನ್ನೇನು ಭಾಳ ಸ್ಟ್ರಾಂಗ್ ಮಾಡಿಬಿಟ್ಟೆ ಅನ್ಕೊಂಡ್ಯಾ? ಪೆದ್ದಿ ನೀನು. ಈ ರಮೇಶ್ ವಸಿಷ್ಠ ಯಾರು ಬಂದ್ರು ಜಗ್ಗಲ್ಲ ಕುಗ್ಗಲ್ಲ. ಇಷ್ಟು ದಿನ ನೀವೆಲ್ಲ ಹಾರಾಡ್ತಾ ಇದ್ರಲ್ಲ, ಇವತ್ತು ಡಿವೋರ್ಸ್ ಕೊಟ್ಟಿದ್ದೀನಿ. ನನ್ನಿಂದ ಮಾಲ್ತಿ ಮುಕ್ತಿ ಸಿಕ್ತು ಅಂತ ನೀವೆಲ್ಲ ಬೀದಿಲಿ ಹೋಗಿ ಕುಣಿದಾಡಿ. ಐ ಡೋಂಟ್ ಕೇರ್. ಮಾಲ್ತಿ, ಎಂಜಾಯ್.